ನೋಡಿರಿ ಒಂದು ಬಟ್ಲ ನಾನು ಕಡಲೆ ಹಿಟ್ಟು ತೊಗೊಂಡೇನಿ ರೀ, ಸೋಸಿ ಇಟ್ಕೊಂಡೇನಿ. ಇವಾಗ 2 ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟು ಹಾಕ್ಕೊತೀನಿ. ಅದಕ್ಕೆ ಕ್ರಿಸ್ಪಿಯಾಗಿ ಬರ್ಬೇಕಂದ್ರೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳಕತ್ತೀನಿ. ಯಾವ ಥರ ಮಾಡ್ತೀನಿ ಅನ್ನೋದು ತೋರಿಸ್ತಾ ಹೋಗ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಸಪೋರ್ಟ್ ಮಾಡಿ. ಒಂದು 4 ಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅಜ್ವಾನ ಇಷ್ಟು ಈ ಥರ ತಿಕ್ಬಿಟ್ಟು ಹಾಕ್ತೇನೆ ರೀ. ಗ್ಯಾಸ್ಟಿಕ್ ಆಗಲ್ಲ, ಹೊಟ್ಟೆ ನೋಸಲ್ಲ, ಹೊಟ್ಟೆ ಕಡೆಯಲ್ರಿ. ಈ ಥರ ಹಾಕೋದ್ರಿಂದ, ಅಜ್ವಾನ ಹಾಕೋದ್ರಿಂದ ಜೀರ್ಣಕ್ರಿಯೆ ಆಗ್ತದ್ರಿ. ಹಂಗಾಗಿ ಅಜ್ವಾನ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ರಿ. ಹಾಗೆ ಜೀರ್ಣಕ್ರಿಯೆಯನ್ನು ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಅಜ್ವಾನ ತುಂಬಾ ಒಳ್ಳೆಯದು. ನೋಡಿರಿ ಎಷ್ಟು ಬೇಕಾಗ್ತದೆ ನೋಡಿ ಹಾಕ್ಕೊಳ್ರಿ. ಉಪ್ಪು ಜಾಸ್ತಿ ಹಾಕೋಕೋದ್ರೆ BP ಇದ್ದರು ಓಡಾಡ್ಬೇಕಾಗ್ತದೆ. ನೋಡಿ ರುಚಿಗೆ ಎಷ್ಟು ಬೇಕಾಗ್ತದೆ ಅಷ್ಟು ಹಾಕೋರಿ. ಈರುಳ್ಳಿ ಬಜ್ಜಿ ಮಾಡಕತ್ತೀನಿ ರೀ. ಹಾಯ್ ಹಲೋ ಫ್ರೆಂಡ್ಸ್, ಉತ್ತರ ಕರ್ನಾಟಕ ರೆಸಿಪಿ ಚಾನಲ್ಗೆ ಸ್ವಾಗತ. ST ಉತ್ತರ ಕರ್ನಾಟಕ ರೆಸಿಪಿ ಚಾನಲ್ ಅದ ರೀ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಲೈಕ್ ಮಾಡಿರಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಇವತ್ತು ನೋಡಿರಿ ಈರುಳ್ಳಿ ಬಜ್ಜಿ ಮಾಡಕತ್ತೀನಿ ರೀ. ಸಂಜೆ ಟೈಮಿಗೆ ಈರುಳ್ಳಿ ಬಜ್ಜಿ ಮಾಡಕತ್ತೀನಿ ರೀ. ಹಾಗೆ ನಿಮಗೂ ಕೂಡ ತೋರಿಸ್ತೀನಿ ರೀ ಯಾವ ಥರ ಮಾಡ್ತೀನಿ ಈರುಳ್ಳಿ ಬಜ್ಜಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂತಂದು ತೋರಿಸಿದ್ರಾಯ್ತು ಅಂತ ತೋರ್ಸಕತ್ತೀನಿ ರೀ ನಿಮ್ಗೆ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ. ಇವಾಗ ನೋಡಿರಿ ಹಿಟ್ಟು ಕಲಸಿ ಇಟ್ಕೊಂಡೀನಿ ರೀ. ಸ್ವಲ್ಪನೇ ಹಾಕಂದ್ರಿ ಸೋಡಾ, ಜಾಸ್ತಿ ಬೇಡ್ರಿ, ಸ್ವಲ್ಪ ಸಾಕು. ಇವಾಗ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೇನ್ರಿ. ಇನ್ನೊಂದು ಸ್ವಲ್ಪ ಲೂಸ್ ಇರಬೇಕು ರೀ ಬಜ್ಜಿಗೆ, ಇಷ್ಟು ಗಟ್ಟಿ ಇರಬಾರ್ದು. ಇನ್ನೊಂದು ಸ್ವಲ್ಪ ನೀರು ಹಾಕಿ ಕಲಿಸ್ತೀನಿ ರೀ. ಸಣ್ಣಾಗಿ ಈರುಳ್ಳಿ ಕಟ್ ಮಾಡಿ ಮತ್ತು ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಇವಾಗ ಮಿಕ್ಸ್ ಮಾಡಿ 5 ನಿಮಿಷ ಇಡಮ್ರಿ. ಇಟ್ಟು ತೋರಿಸ್ತೀನಿ ರೀ ಯಾವ ಥರ ಬಜ್ಜಿ ಆಗ್ತಾವ ಅನ್ನೋದ್ರಿ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಮಾಡಿ ಇವಾಗ ನೋಡಿರಿ ಕರೆಕ್ಟಾಗಿ ಮಿಕ್ಸ್ ಆಗ್ಯದ್ರಿ. ಈಗ ಒಂದು 5 ನಿಮಿಷ ಮುಚ್ಚಿಡಮ್ರಿ. ಮಿಕ್ಸ್ ಆಗ್ಯದ್ರಿ. ಈಗ ಒಂದು 5 ನಿಮಿಷ ಮುಚ್ಚಿಡಮ್ರಿ. ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿರಿ. ಇವಾಗ ಎಣ್ಣೆ ಬಿಸಿ ಆಗ್ಯದ. ಇವಾಗ ಬಜ್ಜಿ ಬಿಡ್ತೀನಿ ನೋಡಿರಿ. ಗರಿ ಗರಿಯಾದ ಬಿಸಿ ಬಿಸಿ ಬಜ್ಜಿ ರೆಡಿ ಆಯಿತು. ತುಂಬಾ ಚಳಿ ಇದೆ. ಈ ಚಳಿಯಲ್ಲಿ ನಾವು ಸ್ನ್ಯಾಕ್ಸ್ ಆದ್ರೂ ಮಾಡ್ಕೊಳ್ಬೋದು. ಟೀ ಜೊತೆ ಇಲ್ಲ ಕಾಫಿ ಜೊತೆ ಬಿಸಿ ಬಿಸಿ ಬಜ್ಜಿ, ಟೀ ತಗೊಂಡು ಸಂಜೆ ಟೈಮ್ ತಿಂತಾಯಿದ್ರೆ ಚಳಿ ಅನ್ನೋದು ಬಿಟ್ಟು ಹೋಗಿಬಿಡುತ್ತೆ ನೋಡಿ. ನೋಡಿರಿ ಇವಾಗ ಮಾಡಿ ಒಂದು ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ಇದೇ ಥರನೇ ಎಲ್ಲನೂ. ಇನ್ನೊಂದು ಸ್ವಲ್ಪ ಇಟ್ಟಿದೆ, ಅದನ್ನು ಕೂಡ ಅದೇ ಥರ ಹಾಕ್ಕೊಂಡ್ಬಿಟ್ಟು ಇವಾಗ ರೆಡಿ ಮಾಡ್ಕೊತೀನಿ ನೋಡಿರಿ. ಮತ್ತೆ ಬಿಡ್ತಾಯಿದ್ದೀನಿ. ಭಾರಿ ಮಸ್ತಾಗ್ಯಾವ ನೋಡಿರಿ ಈರುಳ್ಳಿ ಬಜ್ಜಿ. ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ವಿಡಿಯೋ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೋಡಿರಿ ಎಷ್ಟು ಚೆಂದಾಗ್ಯಾವ್ರಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಹಾಗೆ ಕ್ರಿಸ್ಪಿ ಕೂಡ ಆಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೆ ಹೇಗೆ ಅನಿಸಿತು ಅನ್ನೋದು ಕಾಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡ್ರಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ನಿಮ್ಗೆ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.